राज्यपाल हटाओ, राज्यपाल हटाओ। ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಅಮರದಲ್ಲಿ ತಿಮ್ಮಣ್ಣ ಅವರು ಕೂಡ ಒಂದಾಗಿ ಮಾತಾಡೋದು ಅಲ್ಲಿಗೆ ಹೋಗುವಂತೆ. ಸಿದ್ದರಾಮಯ್ಯನವರಿಗೆ ಕೇಂದ್ರ ಸರ್ಕಾರ ಕೈಗೊಂಡೆಯಾಗಿ ಕೆಲಸ ಮಾಡುತ್ತ ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರದ ಕೈಗೊಂಡೆಯಾಗಿ ಕೆಲಸ ಮಾಡುತ್ತಿರುವ ರಾಜ್ಯಪಾಲರಿಗೆ, ರಾಜ್ಯಪಾಲರಿಗೆ ಇಳಿಸಿರಿ, ರಾಜ್ಯಪಾಲರಿಗೆ ಇಳಿಸಿರಿ. ಮಾನ್ಯರೇ, ನಿಮ್ಮೆಲ್ಲರೂ ಕುರಿತಿದ್ದಾಗೆ ನಿಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ಈ ದೇಶ ಕಂಡ ಅಪ್ರತಿಮ ಹಿಂದುಳಿದ ನಾಯಕರು ಹಾಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಾದ ಕೆಲಸ ಮಾಡುತ್ತಿದ್ದು, ಇದು ಬಿಜೆಪಿ ಅವರಿಗೆ ಕೈಗೊಂಡೆಯಾಗಿರುವ ರಾಜ್ಯಪಾಲರಿಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದ ಸರ್ಕಾರವನ್ನು ಅತಂತ್ರಗೊಳಿಸಲು ಪ್ರಯತ್ನಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ಒಂದು ಕೂಗು ಮಾತನ್ನ ಹೇಳ್ತೀನಿ. ಗಾಂಧಿ ರಾಜ್ಯದ ನಾಯಕರಿಗೆ ಅನುಕೂಲವಾಗುವ ಹಾಗೆ ಲೋಕಸಭೆ ಶಿಕ್ಷೆಗಾಗಿ ವಾಹನ ದಯವಿಟ್ಟು ಆ ಕಡೆ ಎಲ್ಲ ಮಂದಿಯಲ್ಲಿ ಮುಂದೆ ಸರಿ ಕೃತಿಯನ್ನು ದಾಯಿಸಲಾಗಿದೆ. ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು. ಇಲ್ಲಿ ದಯಮಾಡಿ ಕಾರ್ಯಕರ್ತರು ಬರ್ರಿ, ಏನ್ ಕೆಲಸ ಇದೆ ಅಲ್ಲಿ? ಬರೀ ಕಡೆ ಸರ್ ಬರ್ರಿ, ಈ ಕಡೆ ಮಾಡಿದ್ದಾರೆ. ಇಡೀ ರಾಜ್ಯ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿವರು ಸಿದ್ದರಾಮಯ್ಯನವರು ಅದು ಯಾವ ಕಾಲಕ್ಕೂ ಸಾಧ್ಯಲ್ಲ. ಅವ್ರ ಹಿಂದುಳಿಸ್ತಾ ಶಕ್ತಿಯಾಗಿದ್ದಾರೆ. ಇಡೀ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅವ್ರ ಜೊತೆಗಿದೆ. 136 ಜನ ಶಾಸಕರು ಅವ್ರ ಜೊತೆಗೆ ನೆರವನ್ನು ಮಾಡೋರಿದ್ದಾರೆ. ಈ ರಾಜ್ಯದ ಸಂದರ್ಭದಲ್ಲಿ ಈ ಸರ್ಕಾರ ಏನು ಅಭದ್ರ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ತಕ್ಕ ಪಾಠವನ್ನ, ಒಂದು ಸಂದೇಶವನ್ನು ಕೊಡ್ತಕ್ಕಂಥ ದೇಶಗಳನ್ನ ಇವತ್ತು ಗಾಂಧೀಜಿಯವರು ಹಾಕಿರ್ತಕ್ಕಂಥ ಶಾಂತಿಯ ಮಾರ್ಗದಲ್ಲಿ ಎಲ್ಲೂ ಸಹಿತ ಅಹಿತಕರ ಘಟನೆಯನ್ನ ಮಾಡಿದ್ರೆ ಬಹಳ ಶಾಂತಿ
ವಾಹನವನ್ನ ಮೂರ್ತಿ ಹತ್ತಿರ ಸ್ವಲ್ಪ ತೆಗೆದುಕೊಳ್ಬೇಕು. ಇಲ್ಲಿ ನಮ್ಮ ನಾಯಕರು ಮಾತನಾಡಿದ್ದಾರೆ. ದಯವಿಟ್ಟು ಮುಂದ್ಗಡೆ ನಿಂತವ್ರೆ ಸ್ವಲ್ಪ ಈ ಕಡೆ ತರಬೇಕು, ವಾಹನಗಳಿಗೆ ಅವಕಾಶ ಮಾಡಿಕೊಡ್ಬೇಕು ವಾಹನ ನಿಲ್ಲಕ್ಕೆ. ಇಲ್ಲಿ ನಮ್ಮ ನಾಯಕರು ಮಾತನಾಡಿದ್ದಾರೆ. ದಯವಿಟ್ಟು ವಾಹನವನ್ನ ಮೂರ್ತಿಯ ಮುಂದ್ಗಡೆ ತೆಗೆದುಕೊಳ್ಬೇಕು. ಅಂಬೇಡ್ಕರ್ ವೃತ್ತದ ಕಡೆಗೆ ಮುಖ ಮಾಡಿ ನಿಲ್ಲಿಸಬೇಕು. ಕುತಂತ್ರ ಅಮಿತ್ ಶಾಗೆ, ಕುತಂತ್ರ ಅಮಿತ್ ಶಾಗೆ ಅಶೋಕ್ ಮಣಗುಳಿ ಅವರು ತಮ್ಮನ್ನು ಉದ್ದೇಶ ಶಾಸಕರು, ಸಿಂದಗಿ ಶಾಸಕರು, ಯುವ ನಾಯಕರು ತಮ್ಮನ್ನು ಉದ್ದೇಶಿಸಿದ ಮೇಲೆ ಇವತ್ತು ಮೂಢ ಅನ್ನುವ ಒಂದು ಹಗರವನ್ನು ಇವತ್ತು ಅವರ ಮೇಲೆ ಬಿಟ್ಟು ಇವತ್ತು ಅವರಿಗೆ ಅಸ್ಥಿರಗೊಳಿಸಿ ಇವತ್ತು ಜನಪರವಾದ ಸರ್ಕಾರ ಮಾಡಿ ನಾವು ಬಿಜಾಪುರ ನಗರದಲ್ಲಿ ಇನ್ನು ಮುಂದೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ, ರಾಜ್ಯಪಾಲ ಅವರಿಗೆ, ರಾಜ್ಪಾಲ್ ಕರ್ನಾಟಕ ಬಚಾವ್, ರಾಜ್ಪಾಲ್ ಬಚಾವ್, ರಾಜ್ಪಾಲ್ ಬಚಾವ್, ರಾಜ್ಪಾಲ್ ಬಚಾವ್, ಬಿಜೆಪಿ ಅವರಿಗೆ, ಬಿಜೆಪಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ. कामयाब होगा हमारी राज्य की सरकार बाल विभाग का फर्क नहीं पड़ेगा। 5 साल में गाड़ी ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ರಾಜ್ಯಪಾಲರಿಗೆ ಭ್ರಷ್ಟ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಮುಂದೆ ತೊಗೊಂಡು ಬರ್ತೇನೆ ನೋಡ.
ಆಗಿರು ತಗೊಂಡಿರ್ತಾರಲ್ಲ. ಈಗ ನಿಮ್ಮ ಜಮೀನು ತಿಳ್ಕೊಳ್ಳಿ, 3 ಎಕರೆ 14 ಗುಂಟೆ. ಈಗ ಬಿಡಿಯವರು ನೀವು ಅದಂತ ನಿಮ್ಗೆ ಹೇಳಾದ ಕೇಳಾದ ತಗೊಂಡ ಸೈಡ್ ಮಾಡಿ ಹಂಚ್ಬಿಟ್ರ ನೀವೇನ್ ಮಾಡ್ತೀರಿ? ಕೇಳ್ತೀರಿ ನೀವು? ನಮ್ಮ ಸೈಡ್ ಆಗಿ ತಗೊಂಡ್ರಿ ನೀವು ಹಂಗೆ ಕೇಳ್ತಾರ ಧರ್ಮಪತ್ನಿಯವರು. ಅದಕ್ಕ 50-50 ರೇಷಿಯೋ ಇರ್ತದೆ, ಅರ್ಧ ಅರ್ಧ ಅಂತ. ಅದು ಪರಿಸ್ಥಿತಿ ಆಯ್ತು. ನಮ್ಮ ಬಿಜಾಪುರ ಡೆವಲಪ್ಮೆಂಟ್ ಅದರ 50-50 60-40 ಮಾಡ್ತಾರೆ. ಯಾರು ಭೂಮಿ ಕೊಡ್ತಾರೋ ತಗೊಂಡು ಮಾಡ್ತಾರೆ. ಹಂಗೆ ಈಗ ತಗೊಂಡು ತಪ್ಪಾಗಿದೆ ನಮ್ದು ತಗೊಂಡು ಹಂಚ್ಬಿಟ್ಟಿವಿ ಅದಕ್ಕೆ ಕಡೆ 50% ಸೈಜ್ ಕೊಡ್ತಾರೆ. ಏನ್ ತಪ್ಪಿದೆ ಅದರಲ್ಲಿ? ತಪ್ಪು ಮಾಡಿದವರು ಕೂಡ ಗೈ ಕಾನೂನಾಗಿ 3 ಎಕರೆ 14 ಗುಂಟೆ ತಗೊಂಡ ಮತ್ತು ಸಿದ್ದರಾಮಯ್ಯ ಮನೆ. ಯಾಕಂದ್ರೆ ಬೇರೆ ಏನು ಸಿಗ್ಲಿಲ್ಲ ಅವ್ರು. ಏನಾದ್ರೂ ಮಾಡಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಮಸಿ ಬಳಿಬೇಕು, ಅವ್ರಿಗೆ ಕಪ್ಪು ಸುತ್ತು ಬರಬೇಕು, ಹೆಸರನ್ನು ಕೆಳಿಸ್ಬೇಕು ಮತ್ತು ಈ ಜನಪ್ರಿಯ ಸರ್ಕಾರನ ಅಸ್ಥಿರಗೊಳಿಸಬೇಕು, ಆಪರೇಷನ್ ಕಮಲ ಮಾಡಬೇಕು ಅಂತ ತಿಳ್ಕೊಂಡು ಸರ್ ಇದೊಂದು ಹುನ್ನಾರ. ಇದು ಗವರ್ನರ್ ಕೇವಲ ಗವರ್ನರ್ ಆಗಿಲ್ಲ, ಇದು ಗವರ್ನರ್ ಸ್ವ ಇಚ್ಛೆಯಿಂದ ಮಾಡಿಲ್ಲ. ಇದನ್ನು ಕೇಂದ್ರ ಸರ್ಕಾರ ಕೈಗೊಂಬೆ ಆಗಿ ಸರ್ ರಾಜ್ಯಪಾಲರು, ಗವರ್ನರ್ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಮಾಡ್ತಿದ್ದಾರೆ. ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಾಗಿ ಪರಿವರ್ತಿಸಿಕೊಂಡಿದ್ದಾರೆ. ರಾಜ್ಯಪಾಲರು ಯಾರು? ಸಂವಿಧಾನವನ್ನ ರಕ್ಷಣೆ ಮಾಡುವಂತವ್ರು ರಾಜ್ಯಪಾಲರು. ಆದ್ರೆ ರಾಜ್ಯಪಾಲರು ಸಂವಿಧಾನ ರಕ್ಷಣೆ ಮಾಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಮಾಡಲಿಲ್ಲ, ಕಾನೂನು ರಕ್ಷಣೆ ಮಾಡಲಿಲ್ಲ, ಸತ್ಯವನ್ನು ರಕ್ಷಣೆ ಮಾಡಲಿಲ್ಲ. ಆ ಸುಳ್ಳಿಗೆ, ಆ ಕಾನೂನು ಬಾಹಿರ ಸಂವಿಧಾನ ವಿರೋಧವಾದಂತ ಒಂದು ಪೆಟಿಷನ್ಗೆ ಸಹ ಪ್ರಾಸಿಕ್ಯೂಷನ್ಗೆ ಪರವಾನಗಿ ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಸಿದ್ದರಾಮಯ್ಯನವರ ಮೇಲೆ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ. ಯಾವುದೇ ಒಂದು ಇಲಾಖೆ, ಅದು ಪೊಲೀಸ್ ಇಲಾಖೆ ಇರ್ಬೋದು, ಲೋಕಾಯುಕ್ತ ಇರ್ಬೋದು ಮತ್ತು ಬೇರೆ ಯಾವುದು ನ್ಯಾಯ ಯಾವುದು ಸಹ ಪ್ರಾಥಮಿಕ ತನಿಖೆ ಆದ್ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಸಿದ್ದರಾಮಯ್ಯ ಪ್ರಾಥಮಿಕ ತನಿಖೆ ಆಗಿಲ್ಲ. ನೋಟಿಸ್ ಕೊಟ್ಟರು ಸೀದಾ ಅದೇ ದಿವಸ ತಾಬರ್ತೋಬ್ 26ನೇ ತಾರೀಕು ಜುಲೈ 11:11 ಸಂಜೆ 10 ತಾಸು 9 ತಾಸು ಮಾಡ್ತಾರೆ. ಇದೇ ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರ ಮೇಲೆ ಲೋಕಾಯುಕ್ತರು ಒಂದು ಗವರ್ನರ್ ಪತ್ರ ಬರೆದಿದ್ದಾರೆ. ಪ್ರಾಥಮಿಕ ತನಿಖೆ ಆಗಿದೆ. ಪ್ರಾಥಮಿಕ ತನಿಖೆ ಆಗಿ ಅವರಿಗೆ ನಮಗೆ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಮುರುಗೇಶ್ ನಿರಾಣಿ ಅವರು ಪಕ್ಕ ಜಿಲ್ಲೆಯವರು, ಇಲ್ಲಿನೂ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಈಗ ಮಾಜಿ ಶಾಸಕರು, ಅವ್ರಿಗೂ ಒಂದು ಪೆಟಿಷನ್ ಪ್ರಾಥಮಿಕ ತನಿಖೆಯಾಗಿ ಇವತ್ತು ರಾಜ್ಯಪಾಲರು ಮುಂದಿದೆ. ಇನ್ನೊಬ್ಬರು ಜನಾರ್ದನ್ ರೆಡ್ಡಿ ಗೊತ್ತಲ್ಲ, ಬಳ್ಳಾರಿ ಹಾಗೆ ಗಂಗಾವತಿ ಶಾಸಕರು, ಅವ್ರ ಮೇಲೆ ಅಕ್ರಮ ಗಣಿ ನೋಟಿ ಪ್ರಕರಣದಲ್ಲಿ ಇವತ್ತು ಸಹ ಅವ್ರ ಮೇಲೂ ಕೂಡ ಪ್ರಾಥಮಿಕ ತನಿಖೆಯಾಗಿ ಪರವಾನಗಿಯನ್ನು ಕೇಳಿದ್ದಾರೆ. ಇಷ್ಟೇ ಯಾಕೆ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಕೈಗಾರಿಕಾ ಸಚಿವರು ಯಾರು ಕುಮಾರಸ್ವಾಮಿ ಅವರು, ಅವ್ರ ಮೇಲೂ ಕೂಡ ಪ್ರಾಥಮಿಕ ತನಿಖೆಯಾಗಿ ಗಣಿಯಾಗದ ಅವ್ರ ಮೇಲೂ ಪ್ರಾಥಮಿಕ ತನಿಖೆಯಾಗಿ ಗವರ್ನರ್ ಮುಂದದ 550 ಎಕರೆ ಜಮೀನನ್ನು ಸಹ ಗೈರ್ ಕಾನೂನಾಗಿ ಮಾಡಿದ್ದಾರೆ. ಈ ಎಲ್ಲ 4 ಕೇಸ್ನಲ್ಲಿ ಪ್ರಾಥಮಿಕ ತನಿಖೆಯಾಗಿ ಗವರ್ನರ್ ಮುಂದೆ ಕಳೆದ 8 ತಿಂಗಳು 9 ತಿಂಗಳು 14 ತಿಂಗಳು 16 ತಿಂಗಳು ಅವಕ್ಕೆ ಪ್ರಾಥಮಿಕ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ. ಗವರ್ನರ್ ಅವ್ರು ಕೊಡ್ಲಿಲ್ಲ. ಪ್ರಾಥಮಿಕ ತನಿಖೆ ಆಗಿತ್ತು ಅಂತ ಕೇಸ್ಗಳು 8 ತಿಂಗಳಿದಾವಲ್ಲ, ಬಿಜೆಪಿ ಅವ್ರನ್ನ ಕೊಡ್ಲಿಲ್ಲ. ಪ್ರಾಥಮಿಕ ತನಿಖೆನೇ ಆಗಿಲ್ಲ. ಇಲ್ಲಿ ಒಂದು ಸುಳ್ಳು ಕೇಸ್ ಮೇಲೆ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಈ ಕರ್ನಾಟಕ ರಾಜ್ಯದ ಜನಪ್ರಿಯ ನಾಯಕರು. ಬಡವರ ಬಂದು 7 ಕೋಟಿ ಜನ ನೀವೇನು ನರೇಂದ್ರ ಮೋದಿ ಅವರ ವೆಸ್ಟ್ ಬಗ್ಗೆ ಮಾಡಿದ್ರಿ, ಮಮತಾ ಬ್ಯಾನರ್ಜಿ ಹುಡ್ತ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಉಪೇಕ್ಷಿಸಿ ಡೆಲ್ಲಿಯಲ್ಲಿ ಮಾಡಿದ್ದೀರಿ, ಅಲ್ಲಿ ಶಿಬು ಸೊರೇನ್ ಮುಂದೆ ಉತ್ತರಾಖಂಡದಲ್ಲಿ ಮಾಡಿದ್ದೀರಿ.
ಅದೇ ರೀತಿ ತಮಿಳುನಾಡಲ್ಲಿ ಮಾಡಿದಿರಿ. ಇಲ್ಲಿ ಮೋದಿಯವರ ಅಮಿತ್ ಶಾ ಈ ಆಟ ನಡೆಯೋದಿಲ್ಲ, ನಿಮ್ಮ ಆಟ ನಡೆಯೋದಿಲ್ಲ. ಕರ್ನಾಟಕದ 7 ಕೋಟಿ ಜನ ಎಲ್ಲರೂ ಕೂಡ ಇವತ್ತು ಸಹ ಸಿದ್ದರಾಮಯ್ಯ ಬೆನ್ನಿಗಿದ್ದಾರೆ. ಕರ್ನಾಟಕದ 7 ಕೋಟಿ ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಒಬ್ಬ ಬಡವರ ಬಂಧು, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಎಂದೂ ಭ್ರಷ್ಟಾಚಾರದ 40 ವರ್ಷ ಬಂದು ಸುದೀರ್ಘ ರಾಜಕಾರಣದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗವಹಿಸಿಲ್ಲ. ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿ, ಜನಪರವಾದಂತ ವ್ಯಕ್ತಿ. ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈ ಒಂದು ಮನವಿಯನ್ನ ನಮ್ಮ ಜನತೆವತ್ತ ರಾಷ್ಟ್ರಪತಿಗಳಿಗೆ ಇವತ್ತು ತಮ್ಮ ಮೂಲಕ ಈ ಒಂದು ಮನವಿಯನ್ನ ವಿಷಯ ರಿಕ್ವೆಸ್ಟ್ ಫಾರ್ ಇಮಿಡಿಯೇಟ್ ಇಂಟರ್ವೆನ್ಷನ್ ಟು ಡೈರೆಕ್ಟ್ ದ ವಿಡ್ರಾವಲ್ ಆಫ್ ಪ್ರಾಸಿಕ್ಯೂಷನ್ ಸೆಕ್ಷನ್ ಅಗೇನ್ಸ್ಟ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಗವರ್ನರ್ ಅವರು ಹಿಂಪಡೆಯಬೇಕು ಅಂತೇಳಿ ಈ ಮನವಿಯನ್ನ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲರೂ ಕೂಡ ಅರ್ಪಣೆ ಮಾಡ್ತೇವೆ. ತಾವು ಇದನ್ನ ರಾಷ್ಟ್ರಪತಿ ಅವರಿಗೆ ರವಾನೆ ಮಾಡಬೇಕು ಅಂತೇಳಿ ತತ್ಕ್ಷಣ ರವಾನೆ ಮಾಡಬೇಕು ಅಂತ ತಿಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಒಂದು ಮನವಿಯನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸುವುದಕ್ಕಾಗಿ ನಮ್ಮ ಹತ್ರ ಕೊಟ್ಟಿದ್ದಾರೆ. ಸೊ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಮ್ಮ ಬೇಡಿಕೆ ಏನಿದೆ ಈ ಒಂದು ಪತ್ರವನ್ನು ನಾವು ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಈ ಒಂದು ಸದನದಲ್ಲಿ ನಾನು ಹೇಳಿಕೊಳ್ತೀನಿ. ಧನ್ಯವಾದ. ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಸಂವಿಧಾನ ವಿರೋಧಿ ಬಿಜೆಪಿ